ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವೆಲ್ಲಿದ್ದೀವಿ ಅಂತ ಹೇಳಿದರೆ ಗ್ರೀನ್ ವ್ಯಾಲ್ಯೂ ನರ್ಸರಿಯಲ್ಲಿ ಇದ್ದೇವೆ ಆಯಿತಾ. ನೋಡಿ ಗೈಸ್, ಗುಲಾಬಿಗಳು ಎಷ್ಟೆಷ್ಟು ಚೆನ್ನಾಗಿದೆ. ರೆಡ್ ಕಲರ್ ಇದು ನೋಡಿ, ಸಖತ್ತಾಗಿದೆ. ನೋಡಿ, ನಮ್ಮ ಜೊತೆ ಕಾವ್ಯ ಅವರಿದ್ದಾರೆ. ಹಾಯ್ ಮೇಡ. ಹಾಯ್. ಹಾಗೆ ಇಲ್ಲಿ ನೋಡಿ ಗುಲಾಬಿ ಎಷ್ಟು ಚೆನ್ನಾಗಿದೆ ಅಂತ. ಅರವಿಂದ್ ಅಣ್ಣ ಎಲ್ಲ ಅಲ್ಲಿ ಪರ್ಚೇಸ್ ಮಾಡ್ತಾ ಇದ್ದಾರೆ. ಹಾಗೆ ಧನ್ಯಕುಮಾರ್ ಕೂಡ ಇದ್ದಾರೆ. ಇಲ್ಲಿಗೆ ಬಂದರೆ ಉಂಟಲ್ಲ ಹೂವಿನ ತೋಟಕ್ಕೆ ಫುಲ್ಲು ನನಗೆ ರೌಂಡ್ ಹೊಡೆಯೋದೊಂದು ಅಭ್ಯಾಸ ಆಯಿತಾ. ಚೆನ್ನಾಗಿರ್ತದೆ ಗಿಡ ಎಲ್ಲ. ಹಾಗೆ ಫುಲ್ಲು ನೋಡಿಕೊಂಡು ಬರೋದು. ಇದು ನೋಡಿ, ಇದು ಸಖತ್ತಾಗಿದೆ ಅಲ್ಲ. ನಮ್ಮ ಮನೆಯಲ್ಲೆಲ್ಲ ಮಾಡ್ಬೇಕು ಮಾರೆ, ಎಷ್ಟು ಚಂದ ಕಾಣ್ಬೋದಲ್ವಾ ಸೈಡ್ ಸೈಡ್. ವಾವ್, ರೆಡ್ ಕಲರ್ ಮೈ ಫೇವ್ರೆಟ್ ಕಲರ್. ತುಂಬ ಇದೆ ಆಯಿತಾ ಗಿಡಗಳೆಲ್ಲ. ನೋಡಿ 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 ನೋಡಿ. ಹಾಗೆ ಯಾವ ಯಾವ ಥರದ್ದು ಗಿಡ ಬೇಕು ನಿಮಗೆ ಅದೆಲ್ಲ ಇದೆ ಗಾರ್ಡನ್ಸ್ ಅಲ್ಲಿ. ನೋಡಿ 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 ನೋಡಿ. ಅದು ನೋಡಿ ಅಂತ ಕಲರ್ ಒಂಥರ ಡಿಫ್ರೆಂಟ್ ಆಗಿದೆ ಅಲ್ಲ. ನನಗೆ ಈ ಕಲರ್ಗಿಂತ ಸಹ ಇದರಲ್ಲಿ ಯೆಲ್ಲೋ ಕಲರ್ ಎಲ್ಲ ಬರ್ತದೆ, ಅದು ಬಿಟ್ಟರೆ ಸಹ ನನಗೆ ಈ ಕಲರ್ ತುಂಬ ಇಷ್ಟ ಆಯಿತಾ. ಇದು ಮನೆಯಲ್ಲೆಲ್ಲ ನೆಟ್ಟರೆ ಚೆನ್ನಾಗಿ ಕಾಣ್ತದೆ. ಮತ್ತು ಫುಲ್ಲು ದೊಡ್ಡದಾಗಿ ಬೆಳೀತದಲ್ಲ ಇದು ಗಿಡ. ಬೆಳಿಗ್ಗೆ ಇವಾಗ ಗಂಟೆ 8:30 ಆದದಷ್ಟೇ. ಇವಾಗಲೇ ನಾವು ನರ್ಸರಿಗೆ ಬಂದಿದ್ದೇವೆ. ಹಾಗೆ ಈ ಹೂವು ಎಲ್ಲ ನೋಡುವಾಗ ತುಂಬ ಖುಷಿ ಆಗ್ತದೆ ಮಾರ. ಎಲ್ಲ ಚೆನ್ನಾಗಿದೆ. ಕಲರ್ ಸಕ್ಕತ್ತಾಗಿದೆ. ಮತ್ತು ಎಂತಪ್ಪ, ಆಚೆ ಹೋಗ್ಬೇಕು. ಆಚೆ ತುಂಬ ಇದೆ ಆಯಿತಾ. ಹಾಗೆ ನನಗೆ ತುಂಬ ಇಷ್ಟ ಹೀಗೆ ಗಾರ್ಡನ್ನಿಗೆಲ್ಲ ಬರುವಂಥದ್ದು. ಅರವಿಂದ್ ಅಣ್ಣಲ್ಲಿ ಅವರನ್ನೊಬ್ಬರನ್ನೇ ಬಿಟ್ಟು ನಾನು ಈಚೆ ಬಂದಿದ್ದೇನೆ ಬೇರೆ ವೀಡಿಯೋ ಮಾಡಿಕೊಂಡು. ಸೆಲೆಕ್ಟ್ ಮಾಡಿದ್ರಾ ಇಲ್ವ ಅಂತ ಗೊತ್ತಿಲ್ಲ. ನಾವು ಇದು ಎಂತಪ್ಪ, ನಮಗೆ ಎಂತ ಬೇಕಿತ್ತು ಗೊತ್ತಾ, ಗ್ರೀನ್ ಮ್ಯಾಟ್ ಇದೆ ಅಲ್ವಾ, ಅದು ಬೇಕಿತ್ತು. ಹಾಗೆ ಬಂದದ್ದು ನಾವು ಇವಾಗ ಬೆಳಿಗ್ಗೆ. ನಾಳೆ ನಮ್ಮ ಅರವಿಂದ್ ಅಣ್ಣಂದು ಗೃಹ ಪ್ರವೇಶ ಅಲ್ವಾ, ಹಾಗೆ ನಮಗೆ ನಾಳೆಗೆ ಬೇಕಿತ್ತು. ಸೊ ಅದಕ್ಕೆ ಬಂದಿದ್ದು. ಇದೆಲ್ಲ ಸಣ್ಣ ಸಣ್ಣ ಗಿಡ ಚಂದ ಬರ್ತದೆ ಅಂತ. ಫುಲ್ಲು ಬಿಸಿ. ಅದು ಒಂದೊಂದಕ್ಕೆ ಒಂದೊಂದು ರೇಟ್ ಇದೆ. ಕಾಸ್ಟ್ಲಿ ಅಂತ ಅಲ್ಲ, ಅದು ಯಾವುದಕ್ಕೆ ಹೇಗಿದೆ ರೇಟ್ ಅಂತ ನಾವು ಅದನ್ನು ಸೆಲೆಕ್ಟ್ ಮಾಡಿ ಹೇಳಬೇಕು. ಇದರಲ್ಲಿ ಎಲ್ಲ ಈ ಥರ ಬೇಕಿತ್ತಾ ಅಲ್ಲ. ಇಲ್ಲಿ ನೋಡಿ, ಈಚೆ ಸೈಡ್ ಫುಲ್ ಇದೆ. ಇಲ್ಲಿ ಸಹ ಕಮ್ಮಿ. ಹಾಂ, ಇದು ಅಡ್ಯಾರಲ್ಲಿರುವಂಥ ನರ್ಸರಿ ಆಯಿತಾ. ಎಲ್ಲ ನೀರೆಲ್ಲ ಬಿಡ್ತಿದ್ದಾರೆ ಹಾಗೆ. ನೋಡಿ ಗೈಸ್, ಬೆಳಿಗ್ಗೆ ಎದ್ದೆಲ್ಲ ಹೀಗೆಲ್ಲ ಬರಬೇಕು, ಮನಸ್ಸು ನಿರಾಳವಾಗ್ತದೆ. ಇಲ್ಲಿ ಹೂವಿನ ಗಿಡ ಎಲ್ಲ ನೋಡುವಾಗ ಚೆನ್ನಾಗಿರೋದಿದೆ. ನನಗೆ ಇಲ್ಲಿ ಮಂಗಳೂರಿಂದ ಬೆಳ್ಳಾರಿಗೆ ತಗೊಂಡೋಗುವಾಗ ಎಲ್ಲ ಹಾಳಾಗಿ ಹೋಗ್ಬೋದು. ಮನೆಗೆ ಮಾತ್ರ ತಗೊಂಡೋದ್ರೆ ಅಮ್ಮನಿಗೆಲ್ಲ ತುಂಬ ಇಷ್ಟ ಹೂವಿನ ಗಿಡ ಎಲ್ಲ, ತುಂಬ ಅಂದರೆ ತುಂಬ ಇಷ್ಟ. ನಮ್ಮನೆಯಲ್ಲಿದ್ದೆ, ಅಮ್ಮ ಎಲ್ಲ ನೆಟ್ಟಿದ್ದಾರೆ ಅಪ್ಪ ಸ್ವಲ್ಪ. ಹಾಗೆ ನನಗೆ ಅದೊಂದು ಅಭ್ಯಾಸನೇ ಇಲ್ಲ ಆಯಿತಾ, ಇದು ಹೂವಿನ ಗಿಡ ನೆಡುವುದೆಲ್ಲ. ಮೊದಲೆಲ್ಲ ಇತ್ತು, ಆದರೆ ಇವಾಗ ನಾನು ಇಲ್ಲಿ ಮಂಗಳೂರಲ್ಲಿ ಇರೋದಲ್ಲ, ಮನೆಯಲ್ಲಿರುವಾಗ ಅಂದರೆ ಅದೆಲ್ಲ ನೋಡುವುದೆಲ್ಲ ತಗೊಂಡೋಗಿ ನೆಡುವುದು ಅದೆಲ್ಲ ಇತ್ತು. ಹಾಗೆ ಇವಾಗ ಸ್ವಲ್ಪ ಕಮ್ಮಿ. ಮತ್ತು ಒಂದೊಂದು ನಮ್ಮ ಮನೆಯಲ್ಲಿ ಸರಿ ಬರ್ತದೆ ಗಿಡ ಎಲ್ಲ, ಒಂದೊಂದು ಸತ್ತೋಗ್ತದೆ ಮಾರ್ರೆ. ಹಾಗೆ ಅದನ್ನು ನೋಡ್ಕೊಳ್ಬೇಕು. ಮತ್ತು ನೀರೆಲ್ಲ ಕರೆಕ್ಟಾಗಿ ಹಾಕಿಕೊಂಡೆಲ್ಲ ಇದ್ದರೆ ಚೆನ್ನಾಗಿ ಬರ್ತದೆ ನೋಡಿ. అందులో ఉందా ఉందా
ಉಂಟದ ನಮ್ಮ ಶಾಲೆಗೆ ಪತವತ್ತನ ಏತ್ಲ ಆತ ಒಂದು ಗಿಡ್ಡನೇ ಆಯ್ತಾ ಗಿಡ್ಡನೇ ಆಯ್ತಾವ. ಗ್ರೀನ್ ಮ್ಯಾಟ್ ಪರ್ಚೇಸ್ ಆಯಿತು. ಹಾಗೆ ಇನ್ನು ನಾವು ಹೊರಟಿದ್ದು ಇನ್ನು ಮಡಂತಿಯರಿಗೆ ಹೋಗ್ಬೇಕು, ಅದನ್ನೆಲ್ಲ ನೆಡಬೇಕು ಮಾರೆ. ತುಂಬ ಕೆಲಸ ಉಂಟು ನಮಗೆ, ಗೊತ್ತಾಯ್ತಾ? ನಾಳೆ ಜಿಗ್ಗ ಆಗಬೇಡ್ವಾ ಮನೆ. ನಾನು ಮಾತ್ರ 1.5 kg ಕಮ್ಮಿ ಆಗಿದ್ದೇನೆ ಗೈಸ್. ಬೇಜಾರಾಗ್ತದೆ, ಬೇಜಾರು. ನೋಡಿ ಗೈಸ್, ನಾವು ಗುಲಾಬಿ ಗಿಡವನ್ನು ಇದನ್ನು ಒಂದು ಸೆಲೆಕ್ಟ್ ಮಾಡಿದ್ದೇವೆ. ಇದು ಚೆನ್ನಾಗಿದೆ. ಮತ್ತು ನೋಡಬೇಕು, ಇದೊಂದು ನನಗೆ ಇಷ್ಟ ಆಯಿತು, ಇದನ್ನು ತೆಕ್ಕೊಳ್ಳುವ ಅಂತ. ನಾಳೆಗೆ ಹೂವಿದ್ರೆ ಚಂದ ಕಾಣ್ತದಲ್ಲ, ಅದಕ್ಕೋಸ್ಕರ ಹೂವಿದ್ದದ್ದು ತೆಕ್ಕೊಳ್ಳುವ ಅಂತ ನೋಡಿ. ನಾವು ತುಂಬ ಪರ್ಚೇಸ್ ಮಾಡ್ತಾ ಇದ್ವಿ ಇಂಥದ್ದೆಲ್ಲ, ಶಾಲೆಗೆಲ್ಲ ನೆಟ್ಟಿದ್ದು ಅಲ್ಲ. ಹಾಗೆ ಎಷ್ಟು ಗಿಡಗಳು ಮಾರೆ, ತೆಕ್ಕೊಂಡದಕ್ಕೆ ಲೆಕ್ಕನೇ ಇಲ್ಲ. ತಾವರೆ ತಾವರೆ ಇಲ್ಲಿ ಏನೆಲ್ಲ ಇದೆ ಅಂತ, ಈ ಗಿಡಗಳೆಲ್ಲ ಸಿಗ್ತದೆ. ಮನೆಯಲ್ಲಿ ನೆಟ್ಟರೆ ಈ ಥರನೇ ಆಗ್ತದೆ ಅಂತೆ ಹೇಳಿದ್ರು ಅವರು. ಹಾಗೆ ಎಲ್ಲ ಇದೆಲ್ಲ ಕಾಯಿಗಳನ್ನು ನೋಡಬೇಕಾದ್ರೆ ಬಾಯಲ್ಲಿ ನೀರು ಬರ್ತದೆ, ಎಷ್ಟು ಚೆನ್ನಾಗಿದೆ. ವಾ, ಸೊ ಸ್ವೀಟ್ ಆಫ್. ಗ್ರೀನ್ ಮ್ಯಾಟನ್ನು ಲೋಡ್ ಮಾಡ್ತಾ ಇದ್ದೇವೆ ನಮ್ಮ ಕಾರಿಗೆ. ನೋಡಿ ಇಲ್ಲಿದೆ. ಹಾಗೆ ಒಂದು 25 ಪೀಸ್ ಬೇಕಾಗಿತ್ತು, 25 ಪೀಸ್ ಬೇಕಿತ್ತು ನಮಗೆ. ಸೊ ಇಲ್ಲಿ ಎಷ್ಟಿದೆ ಅದನ್ನು ತಗೊಂಡೋಗ್ತಾ ಇದ್ದೀವಿ. ಜಾಸ್ತಿ ಅದೆಲ್ಲ ಸ್ವಲ್ಪ ಹೋಗಿದೆ ಅಲ್ಲಿ ಎಲ್ಲ ನೋಡಿ, ಮ್ಯಾಟ್ ಕ್ಲೀನ್ ಇಲ್ಲ. ಅದಕ್ಕೆ ಎಷ್ಟು ಚೆನ್ನಾಗಿದೆ ಅಷ್ಟನ್ನು ಮಾತ್ರ ನಾವು ತಗೊಳ್ತಾ ಇದ್ದೀವಿ. ಸೊ ಇವಾಗ ನಾವು ಇಲ್ಲಿ ಲೋಡ್ ಮಾಡಿ ಆಯಿತು, ಇನ್ನೊಂದು 2-3 ಪೀಸ್ ಇಟ್ಬೋದಷ್ಟೇ. ಓಕೆ ಗೈಸ್, ನಮ್ಮದು ಪರ್ಚೇಸ್ ಎಲ್ಲ ಆಯಿತು. ಇವಾಗ ನರ್ಸರಿಗೆ ಬಂದು, ಸೊ ಇವಾಗ ನಾವು ಹೊರಡ್ತಾ ಇದ್ವಿ ಮಡಂತಿಯರಿಗೆ. ಇಲ್ಲಿ ನೋಡಿ, ಇಲ್ಲಿ ಫುಲ್ಲು ಹೂವಿನ ತೋಟ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ, ಕಲರ್ ಕಲರ್ ಆಗಿ ಸಖತ್ತಾಗಿದೆ. ನನಗೆ ತುಂಬ ಇಷ್ಟ ಆಯಿತು. ಹಾಗೆ ಓಕೆ, ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋನ ಶೇರ್ ಮಾಡೋದವರು ಶೇರ್ ಮಾಡಿ, ಮತ್ತು ಒಂದು ಕಮೆಂಟ್ ಮಾಡಿ ಆಯಿತಾ. ಎಲ್ಲರಿಗೆ ಥ್ಯಾಂಕ್ ಯು ಸೊ ಮಚ್. ಬಾಯ್ ಬಾಯ್.